ಪ್ರಶ್ನೆ ಮಾಡ್ತೀನಿ ನಾಳೆ ಯಾರು ಸಾಗುವಳಿ ಮಾಡ್ತೀವಿ ಅದ್ರ ಪ್ರಕಾರ ತಗೈತಲ್ಲ ಅವ್ರು ಚಕ್ಬಂದಿ ಹಾಕಿ ಒಂದೇದು ಒಬ್ಬರು ತಗೊಳ್ರಿ ಅದ್ರ ಚಕ್ಬಂದಿ ಹಾಕಿ ಒಬ್ಬರದು ಡೀಟೇಲ್ಸ್ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಉಮೇಶ್ ಅವ್ರು ಏನಂತ ಹೇಳಿದ್ರೆ ನೀವು ತಗೊಳ್ಳಿ ಅಕ್ಕದ ಪಕ್ಕಕ್ಕೆ ಯಾರಾದ್ರೆ ಡೀಟೇಲ್ಸ್ ಕೊಡ್ತಾರೆ. ಒಂದು ನೀವು ಸಾಯಂಕಾಲ ಹೋಗಿ ಊರಾಗ ನಿಮ್ಮ ಉತ್ತರ ಪ್ರಕಾರ ಎಲ್ಲ ಒಂದು ನಂಬರ್ ಉಮೇಶಿ ಪಕ್ಕಕ್ಕೆ ಯಾರ್ಯಾರು ಅಂತಂದು ಡೀಟೇಲ್ಸ್ ಬರೀ ಪೂರ್ವ ಪಶ್ಚಿಮ ದಕ್ಷಿಣಕ್ಕೆ ಬರೀ ಕುತ್ಕೊಂಡು ಬರೆದು ತುಂಬ ಡೀಟೇಲ್ಸ್ ತಗೊಂಬಂದ ನಾಳೆ ಕೋರ್ಟ್ ಅಲ್ಲೇ ಕುತ್ಕೊಂಡು ಇವರಿಗೆ ಮನವರಿಕೆ ಮಾಡಿ ಒಟ್ಟು ನಾಳೆ ಕೊಟ್ಟಂದ್ರೆ ನಾಡ್ದಕ್ಕೆ ಅವರು ನೋಟಿಸ್ ಇಶ್ಯೂ ಮಾಡ್ತಾರೆ. 7 ದಿನ ಟೈಮ್ ಕೊಡ್ತಾರೆ. ಅವಾಗ 7ನೇ ದಿನ ಡೇಟ್ ಕೊಟ್ಟ ಮೇಲೆ ಡೇಟಿನ ಟೈಮ್ ಬರ್ತಾರೆ. ಅವಾಗ ಸರ್ವೆ ಮಾಡಿ ಓಕೆನಾ? 6 ಎಕರೆ 76 ಎಕರೆದಾಗ ಏನ್ ಮಾಡ್ತಾರೆ ಗೊತ್ತಾ? ನಾನು ಇಟ್ಕೊಂಡು ಬರ್ತಾರೆ ಇವ್ರು ಆಮೇಲೆ ರಮಾಣಿ ನಾರಾಯಣಪ್ಪ ಸರ್ ಅವ್ರು 1 ಎಕರೆ 35 ಮುಂದೆ ವಿಧಾನಸಭೆ ಕೊಡ್ತಾರೆ. ರಮಾಣಿ ತಡೀಲಿ ಕೆಲಸ ಆಗಲಿ ತಪ್ಪಾಗಿತ್ತು ಈಗ ಸಮಾಧಾನ ಮಾಡಿ ನಿನಗೆ ಏನ್ ಬೇಕು ಅವರಿಂದ ಯಾವ ರೀತಿ ಕೇಳಕ್ಕೆ ಕರೆಕ್ಟ್ ಐತೆ ಉಮೇಶ್. ಈಗ ಅದನ್ನ ಮಾಡ್ತೀಯಾ ಇದನ್ನ ಮಾಡೋಣ ಇದನ್ನ ಮಾಡ್ತೀಯ ಅದನ್ನ ಮಾಡ್ತೀಯ ಕೆಲಸ ಮಾಡ್ಕೊಡ್ತಾರೆ ಕಾಲ್ ಮಾಡೋಕ್ಕೆ ಮನಸ್ಸು ಹೌದಾ? ಇಲ್ಲಪ್ಪ ಇದು ನಾ ಏನಿಲ್ಲಪ್ಪ ನೀವು ಅಡ್ಜಸ್ಟ್ ಕರೆದು ಕರ್ಕೊಂಡು ಮಾತಾಡ್ತಾರೆ ಹೋಗ್ಬೋದಾ ಹೌದಾ? ಆ ಥರ ಸರ್ವೇನ ಕರ್ಕೊಂಡು ಮಾಡಿಸ್ತೀನಿ ಈ ಥರ ಇರ್ತದೆ. ನೀವು ಯಾವ್ದಾರು ಒಂದು ರದ್ದು ಮಾಡೋಕ್ಕೆ ಕೂಡ ರೆಡಿ ಕೊಟ್ಟಿದ್ದೀನಿ ನಾನು ರದ್ದು ಮಾಡ್ತೀನಿ. ಬರ್ರಿಪ್ಪ ಎಲ್ಲರೂ ಬರ್ರಿ ಈ ಕಡೆ ಬರ್ರಿ ಈ ಕಡೆ ಬರ್ರಿ
ಅಲ್ಲಿ ಮಟ್ಟ ಐತಿ. ಒಂದು ಸೆಕೆಂಡ್, ಒಂದು ಸಾಹೇಬ್ರು ಬಂದಾರ, ಒಂದು ನಿಮಿಷ ಸೆಕೆಂಡ್. ಒಂದು ವಿಷಯ, ಅವರು ಯಾವುದೇ ರೀತಿ ಯಾರಿಗೆ ಅನ್ಯಾಯ ಮಾಡಿದಂತ ಅವ್ರು ನಂಬರು ಒಂದು ವಿಷಯ. ಇಲ್ಲ, ಒಂದು ವಿಷಯ ಕೇಳಿ. ನಾನು ಇಲ್ಲಿ ಬಂದಾಗ 10,000 ರೂಪಾಯಿ ಕ್ಲೇಮ್ ಮಾಡಿದ್ದೀನಿ. 10,000 ಒಂದಲ್ಲ ನಾವು ಮಾಡಿದ್ರೂ ಕರೆಕ್ಟ್ ಅಂತ ಇರಂಗಿಲ್ಲ. ತಪ್ಪಾಗಿದ್ದು ತಿಳ್ಪಡಿನ ಆಗ್ತದೆ, ಆಗ್ತದೆ ಏನು ತಪ್ಪಿಲ್ಲ. ನಾನು ಅಂತ ನಿಮ್ಮ ಥರ ಕೆಲಸ ಇರೋದು ಏನೋ ತಪ್ಪಾಗಿರ್ತೀನಿ, ತಿಳ್ಪಡಿ ಮಾಡೋದು ಅವಕಾಶ ಇದೆ ಕನ್ನಡದಲ್ಲಿ. ಇನ್ನೇನು ಬೇಕು ನಿಮಗೆ? ನನ್ನ ತನಕ ಕೊಟ್ಟಿದ್ದೀನಿ. ಮತ್ತೆ ಫೋಟೋ ಹೊಡ್ರಿಪ್ಪ. ಕೇಳಿಲ್ಲ, ಚಪ್ಪಳಿಕೆ ಕೊಡ್ಬೇಕಾ? ನೀವು ಹೋದ್ಮೇಲೆ ಸರ, ನೀವು ಹೋದ್ಮೇಲೆ ಎಲ್ಲ ಬಿಗಿ ಮಾಡಿ ಸರ, ಹೇಳಿ. ನಾನು ಕೋರ್ಟ್ ಒಳಗೆ ನಾನು ನೋಡಿಕೊಡ್ತೀನಿ, ನಮ್ಮದು ಕೋರ್ಟ್ ಕೊಡಬೇಕು. ಅದು ಮುಖ್ಯ. ಈಗಾಗಲೇ ನಮ್ಮ ತಾಲೂಕಾ ದಂಡಾಧಿಕಾರಿಗಳು ನಮ್ಮ ಹೋರಾಟಕ್ಕೆ ಸ್ಪಂದನೆ ಮಾಡಿ ಅವರು ಲಿಖಿತವಾಗಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಮತ್ತು ಯಾವುದೇ ಕಾರಣಕ್ಕೂ ನೀವು ನಮ್ಮ ಜೊತೆಗೆ ಸಹಕರಿಸಿದ್ರೆ ಮಾತ್ರ ಈ ನಿಮ್ಮ ಹೋರಾಟಕ್ಕೆ ಬೆಲೆ ಸಿಗ್ತದೆ ಅಂತ ತಾಲೂಕಾ ದಂಡಾಧಿಕಾರಿಗಳು ಮನವರಿಕೆ ಮಾಡಿದರೆ ಅವರಿಗೆ ಸದಾ ನಾವು ಜೊತೆ ಇರ್ತೇವೆ. ಯಾವುದೇ ಸಮಸ್ಯೆಗಳಿಗೂ ನಾವು ಸಮಸ್ಯೆ ಮಾಡೋದಿಲ್ಲ. ಸಮಸ್ಯೆ ಬಗೆಹರಿಸ್ತೀರಿ ಅಂದ್ರೆ ನಾವೆಲ್ಲ ರೈತರು ನಿಮಗೆ ಸಹಕರಿಸ್ತೇವೆ ಅಂತ ಈ ವೇದಿಕೆಯ ಮುಖಾಂತರ ಎಲ್ಲ ರೈತರ ಮುಖಾಂತರ ನಾವು ಅವರಿಗೆ ಒಪ್ಪಿಗೆಯನ್ನು ಕೊಟ್ಟು ನಾವು ಈ ಹೋರಾಟವನ್ನ ಹಿಂಪಡಿತೇವೆ ಅಂತ ಈ ಮೂಲಕ ನಾವು ಅಧಿಕಾರಿಗಳಿಗೆ ಮನವಿ